ದೇಶ ವಿಚಿತ್ರ ರೀತಿಯ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆಯಾ? ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಆರೋಗ್ಯ ವ್ಯವಸ್ಥೆ ಯಾಕೆ ಮೌನವಾಗಿದೆ? 42 ವರ್ಷದ ನಟಿ ಶೆಫಾಲಿ ಜರಿವಾಲಾ ಹೀಗೆ ಇದ್ದಕ್ಕಿದ್ದಂತೆ ಇಲ್ಲವಾಗ್ತಾರೆ ಅಂತ ಯಾರೂ ಅಂದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅವರು ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಕಾಂಟಾ ಲಗಾ ಹಾಡಿನ ಖ್ಯಾತಿಯ ನಟಿ ಶೆಫಾಲಿ ಜರಿವಾಲಾ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ತೀರಾ ಸಾಮಾನ್ಯವಾಗ್ತಿದೆ. ನಿನ್ನೆವರೆಗೆ ಇನ್ಸ್ಟಾಗ್ರಾಂನಲ್ಲಿ ಆರಾಮಾಗಿ ಫೋಟೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದ ಶೆಫಾಲಿ ಜರಿವಾಲಾ ಮರಣ ಹೊಂದಿದ್ದಾರೆ. ಸಂತೋಷದ ಜೀವನ ನಡೆಸ್ತಾ ಇದ್ದ, ಆರೋಗ್ಯ ಪ್ರಜ್ಞೆ ಹೊಂದಿದ್ದ, ಫಿಟ್ನೆಸ್ ಬಗ್ಗೆ ತೀವ್ರ ಗಮನ ಇದ್ದ ಅವರು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾರೆ. ಇದೇ ಶೆಫಾಲಿ ಜೊತೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಸಿದ್ಧಾರ್ಥ ಶುಕ್ಲಾ ಕೂಡ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ರು. ಅವರ ಸಾವಿಗೂ ಹೃದಯಾಘಾತವೇ ಕಾರಣ ಅಂತ ಹೇಳಲಾಗಿತ್ತು. ಅವರನ್ನು ಕೂಡ ಫಿಟ್ನೆಸ್ ಫ್ರೀಕ್ ಅಂತಾನೆ ಹೇಳಲಾಗ್ತಿತ್ತು. ರಾಜು ಶ್ರೀವಾಸ್ತವ್ ಖ್ಯಾತ ಸ್ಟ್ಯಾಂಡ್ ಅಪ್ ಹಾಸ್ಯ ನಟ. ಅವರು ಕೂಡ ಸಣ್ಣ ವಯಸ್ಸಿನಲ್ಲಿ ಮೃತಪಟ್ಟರು. ಅವರಿಗೆ ಹೃದಯ ಸಮಸ್ಯೆ ಇತ್ತು. ಆದರೆ ರಾಜು ಶ್ರೀವಾಸ್ತವ್ ಅವರ ಫಿಟ್ನೆಸ್ ಬಹಳ ಉತ್ತಮವಾಗಿತ್ತು. ಇಂದಿನ ಪರಿಸ್ಥಿತಿ ನೋಡಿದ್ರೆ ಆತಂಕವಾಗುತ್ತೆ. ಶಾಲಾ ಮಕ್ಕಳು ಶಾಲೆಯಲ್ಲಿ ನಿಂತಿರುವಾಗ ಕುಸಿದು ಬೀಳ್ತಿದ್ದಾರೆ. ಅವರು ಹೃದಯಾಘಾತಕ್ಕೆ ಒಳಗಾದ್ರು ಅಂತ ಹೇಳಲಾಗುತ್ತೆ. ಶಾಲಾ ಮಕ್ಕಳಿಂದ ಹಿಡಿದು ಬಾಲಕ ಬಾಲಕಿಯರು, ಯುವಕ ಯುವತಿಯರು ಎಲ್ಲರೂ ಹೃದಯಾಘಾತಕ್ಕೆ ತುತ್ತಾಗ್ತಾ ನಿನ್ನೆ ಇದ್ದವರು ಇವತ್ತು ಇಲ್ಲ ಅನ್ನುವಂತಾಗ್ತಿದೆ. ಹುಡುಗಿಯರಿಗೆ ಅಷ್ಟೊಂದು ಹೃದಯಾಘಾತ ಆಗೋದಿಲ್ಲ ಅಂತಾನೆ ಹೇಳಲಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ 20 ರಿಂದ 30 ವರ್ಷ ವಯಸ್ಸಿನ ಹುಡುಗಿಯರು ಕೂಡ ಹೃದಯಾಘಾತ ಅಥವಾ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ. ಗೆಳತಿ ಮದುವೆ ವೇಳೆ ಡ್ಯಾನ್ಸ್ ಮಾಡ್ತಾನೆ ಕುಸಿದು ಬಿದ್ದು ಸಾವನ್ನಪ್ಪಿದವರಿದ್ದಾರೆ. ಅಂತಹ ಅನೇಕ ವಿಡಿಯೋಗಳನ್ನ ನಾವು ನೋಡಿದ್ದೀವಿ. ನಡೀತಿರುವಾಗಲೇ ಬೀಳೋದು, ನೃತ್ಯ ಮಾಡುವಾಗ ಬೀಳೋದು, ಹೀಗೆ ಹೃದಯಾಘಾತ ಮತ್ತು ಹೃದಯ ಸ್ತಂಭನಕ್ಕೆ ಬಲಿಯಾಗ್ತಿರೋದು ಸಾಮಾನ್ಯವಾಗ್ತಿದೆ. ಕರ್ನಾಟಕದ ಹಾಸನದಲ್ಲಿ ತಿಂಗಳ ಒಳಗೆ 15 ಮಂದಿ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಅದೇ ಹೊತ್ತಿಗೆ ರಾಜ್ಯದ ಕರಾವಳಿಯಲ್ಲೂ ಕೆಲವೇ ದಿನಗಳ ಅಂತರದಲ್ಲಿ 4 ರಿಂದ 5 ಮಂದಿ ಕುಸಿದು ಬಿದ್ದು ಸಾವನ್ನಪ್ಪಿರುವ ವರದಿಗಳಾಗಿದೆ. ಮಾಧ್ಯಮಗಳ ಗಮನಕ್ಕೆ ಬಾರದ ಸಾವುಗಳು ಇನ್ನೆಷ್ಟೋ. ಪತ್ರಿಕೆಗಳಿಗೂ ಈ ಕುಸಿದು ಬಿದ್ದು ಸಾಯುವ ಸುದ್ದಿ ಸಾಮಾನ್ಯ ನಿಧನ ಅಥವಾ ದೈನಂದಿನ ಕ್ರೈಮ್ ಸುದ್ದಿ ಅಂತಾಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಾವು ಈ ಗಂಭೀರ ವಿಷಯದ ಬಗ್ಗೆ ಸಂವೇದನೆ ಕಳೆದುಕೊಂಡ್ಬಿಟ್ಟಿದ್ದೀವಿ. ಈಗ ದೇಶದಲ್ಲಿ ಇದರ ಬಗ್ಗೆ ವಿವಿಧ ಥಿಯರಿಗಳ ಕುರಿತಾಗಿ ಚರ್ಚೆ ನಡೀತಿವೆ. ಕೋವಿಡ್ ಲಸಿಕೆಯಿಂದಾಗಿ ಇದೆಲ್ಲವೂ ಸಂಭವಿಸುತ್ತಿದೆ ಅಂತ ಕೆಲವರು ಹೇಳ್ತಾರೆ. ಲಸಿಕೆ ಹೃದಯದ ಸ್ಥಿತಿಯನ್ನ ದುರ್ಬಲಗೊಳಿಸಿದೆ ಅಂತ ಹೇಳಲಾಗುತ್ತೆ. ಆದರೆ ಈ ಆರೋಪಕ್ಕೆ ಯಾವುದೇ ಸ್ಪಷ್ಟ ವೈಜ್ಞಾನಿಕ ಪುರಾವೆ ಸಿಕ್ಕಿಲ್ಲ. ಈ ನಡುವೆ ಒಂದು ಮಾಧ್ಯಮದಲ್ಲಿ ಈ ಸಾವಿಗೆ ಲಸಿಕೆ ಕಾರಣ ಅಲ್ಲ ಅಂತ ತಜ್ಞರ ಸಮಿತಿ ಅಭಿಪ್ರಾಯಪಟ್ಟಿದೆ ಅನ್ನುವಂತಹ ಅರ್ಥ ಬರುವಂತೆ ವರದಿ ಬಂದಿತ್ತು. ಆದರೆ ಇಂತಹ ಯಾವುದೇ ವರದಿ ಗುರುವಾರದ ತನಕ ಸರ್ಕಾರಕ್ಕೆ ತಲುಪಿಲ್ಲ ಅಂತ ತಿಳಿದು ಬಂದಿದೆ. ಈ ಸಾವುಗಳಿಗೆ ಕಾರಣ ಪತ್ತೆಗೆ ಅಂತಾನೆ ಕರ್ನಾಟಕ ರಾಜ್ಯ ಸರ್ಕಾರ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಅವರು ಮನವಿಯ ಮೇರೆಗೆ ರೂಪಿಸಿರುವ ಸಮಿತಿ ವರದಿ ಸರ್ಕಾರಕ್ಕೆ ಇನ್ನಷ್ಟೇ ತಲುಪಬೇಕಿದೆ. ಅದಕ್ಕೂ ಮೊದಲೇ ಲಸಿಕೆಯಿಂದ ಸಮಸ್ಯೆ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ ಅಂತ ತುರ್ತಾಗಿ ಸುದ್ದಿ ಮಾಡುವ ಅಗತ್ಯ ಏನಿತ್ತು ಅಂತ ಆ ಮಾಧ್ಯಮವೇ ಹೇಳಬೇಕಾಗಿದೆ. ಕೆಲವರು ಇದಕ್ಕೆ ಒತ್ತಡವೇ ಕಾರಣ ಅಂತ ಹೇಳ್ತಾರೆ. ಕೆಲವರು ಫಿಟ್ನೆಸ್ ಕೊರತೆ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಕೆಲವರು ಮಾದಕ ವ್ಯಸನವೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಇನ್ನೂ ಕೆಲವರು ನಿದ್ರೆ ಕೊರತೆ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಆದ್ರೆ 8 ವರ್ಷದ ಮಗು, 10 ವರ್ಷದ ಮಕ್ಕಳಿಗೆ ಏನಾಗ್ತಿದೆ? ಅವ್ರು ಯಾಕೆ ದಿಢೀರ್ನೆ ಸಾವನ್ನಪ್ಪಿದ್ದಾರೆ? ಇದು ಬಹಳ ಅಪಾಯಕಾರಿ ಪ್ರವೃತ್ತಿ. ಶೆಫಾಲಿ ಅಂತವರು ಫಿಟ್ ಆಗಿರೋರು ಇದ್ದಕ್ಕಿದ್ದಂತೆ ಮರಣ ಹೊಂದಿರೋದು ನಿಜಕ್ಕೂ ಆತಂಕ ಮೂಡಿಸುತ್ತೆ. ಸರ್ಕಾರ ಇದರ ಬಗ್ಗೆ ಯಾಕೆ ಗಂಭೀರವಾಗಿಲ್ಲ? ಇದರ ಬಗ್ಗೆ ದೇಶಾದ್ಯಂತ ಚರ್ಚೆ ನಡಿಬೇಕಲ್ವಾ? ಇದು ಯಾಕೆ ಸಂಭವಿಸುತ್ತಿದೆ? ಕೋವಿಡ್ ನಂತರ ಈ ಪ್ರವೃತ್ತಿ ಇದ್ದಕ್ಕಿದ್ದಂತೆ ಯಾಕೆ ಹೆಚ್ಚಾಗಿದೆ? ಇದಕ್ಕೂ ಮೊದಲು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಸಾಯುವುದನ್ನ ನೋಡಿರಲಿಲ್ಲ. ಕೋವಿಡ್ ಜನರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ ಅಂತ ಅನೇಕರು ಹೇಳ್ತಾರೆ. ಅದರ ಪರಿಣಾಮಗಳು ಈಗ ಗೋಚರಿಸುತ್ತಿವೆ. ಆದರೆ ಇದರ ಬಗ್ಗೆ ಮುಕ್ತವಾಗಿ ಮಾತಾಡಬೇಕಿದೆ. ಬದುಕುವ ಹಕ್ಕು ದೇಶದ ಸಂವಿಧಾನ ನಮಗೆ ನೀಡಿರುವ ಹಕ್ಕು. ಅದಕ್ಕೆ ಧಕ್ಕೆ ಬಂದಾಗ ಆ ಅಪಾಯಗಳಿಂದ ನಮ್ಮನ್ನ ರಕ್ಷಿಸೋದು ನಮ್ಮನ್ನಾಳುವ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಈಗ 5 ವರ್ಷಗಳ ಬಳಿಕವೂ ಈ ಸಾವುಗಳ ಸರಣಿ ಮುಂದುವರಿದಿದೆ ಅಂತಾದ್ರೆ ಆಗ್ತಾ ಇರುವ ಪ್ರತಿಯೊಂದು ಅಕಾಲಿಕ, ಅಸಹಜ, ಕುಸಿದು ಸಾವು, ಹೃದಯಾಘಾತದ ಸಾವುಗಳಿಗೂ ಸರ್ಕಾರಗಳೇ ನೇರ ಹೊಣೆ. ಅವರೆಲ್ಲ ಸಂವಿಧಾನದ ಗೌರವ ಉಳಿಸುವ ಪ್ರಮಾಣ ವಚನ ಸ್ವೀಕರಿಸಿ ಸರ್ಕಾರ ನಡೆಸುತ್ತಿದ್ದಾರೆ. ಅದನ್ನ ಮಾಡೋಕಾಗದೇ ಇದ್ರೆ ಅಲ್ಲಿ ಒಂದು ಕ್ಷಣವೂ ಇರೋದಕ್ಕೆ ಅವರು ಅರ್ಹರಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಬಹಳ ಸಮಯದಿಂದ ಸರ್ಕಾರದ ಗಮನ ಸೆಳೆತಿರುವ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು. ಇದನ್ನ ವೈದ್ಯಕೀಯ ತುರ್ತು ಸ್ಥಿತಿ ಅಂತ ನೋಡುವ ಮೂಲಕ ಗಂಭೀರವಾಗಿ ಚರ್ಚಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.